ಹಾಯ್ ಎವ್ರಿವನ್. ಸೊ ಈಗ ನಾನು ಟಾಕ್ಸಿಕ್ ಟೀಸರ್ ಒಂದು ಸೈಕಾಲಜಿಕಲ್ ಸ್ಟೇಟ್ಮೆಂಟ್ ಅನಲೈಸ್ ಮಾಡ್ತೀನಿ. ಸೊ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್. ನಾನು ಟೀಸರ್ ರಿವ್ಯೂ ಮಾಡಕ್ ಹೋಗಲ್ಲ ಬಿಕಾಸ್ ಐ ಆಮ್ ನೋ ಒನ್ ಟು ರಿವ್ಯೂ ದೇರ್ ವರ್ಕ್. ನಾನು ಜಸ್ಟ್ ಇಂಟ್ರೆಸ್ಟಿಂಗ್ ಸೈಕಾಲಜಿಕಲ್ ಲೈನ್ನ ತಗೋತೀನಿ. ಅದು ಅದು ಎಂಡ್ ಆಡಿಯನ್ಸ್ಗೆ ರೀಚ್ ಆಗ್ಬೇಕು ಆ್ಯಕ್ಚುಲಿ. ಅದು ಚೆನ್ನಾಗಿ ಲೈಕ್ ಡೀಪರ್ ಮೀನಿಂಗ್ ಇದೆ ಅದರಲ್ಲಿ. ಆ ಸೈಕಾಲಜಿಕಲ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಡೀಪರ್ ಮೀನಿಂಗ್ ಇದೆ. ಆ ಸ್ಟೇಟ್ಮೆಂಟ್ ಹೇಳ್ತೀನಿ ನಿಮಗೆ. ಲವ್ ಮೇಕ್ಸ್ ಮಾನ್ಸ್ಟರ್ಸ್ ಆಫ್ ವುಮೆನ್. ಇಟ್ ಈಸ್ ಅ ಬ್ಯೂಟಿಫುಲ್ ಇಲ್ಯೂಷನ್ ಇಫ್ ಒನ್ ಅಂಡರ್ಸ್ಟ್ಯಾಂಡ್ಸ್ ದ ಡೆಪ್ತ್ ಆಫ್ ಇಟ್ಸ್ ಡಿಸೆಪ್ಷನ್. ಅಂಡ್ ಹೆಟ್ ವಿ ಆರ್ ಫೈಟಿಂಗ್ ಫಾರ್ ದ ಸ್ಕ್ರಾಪ್ಸ್ ಆಫ್ ಡಿವೋಷನ್. And here comes the plot twist. Ladies, don't forget the predictable spectacles of men. The statement itself is very controversial, but we can't judge directly that is a controversy because by not understanding the deeper meaning of that. ಅಂದ್ರೆ ಡೀಪರ್ ಮೀನಿಂಗ್ ತಿಳಿದೇ ನಾವು ಅದನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಆಕ್ಚುಲಿ. ಏನ್ ಹೇಳ್ತಾ ಇದಾರೆ ಈ ಡೈರೆಕ್ಟರ್ ಬಂದು ಆ ಸ್ಟೇಟ್ಮೆಂಟ್ ಅಲ್ಲಿ? ಸೊ ಜಸ್ಟ್ ಅನಲೈಸ್ ಮಾಡಿ ಒಂದು ಸ್ಟೇಟ್ಮೆಂಟ್. ಲವ್ ಮೇಕ್ಸ್ ಮಾನ್ಸ್ಟರ್ಸ್ ಆಫ್ ವುಮೆನ್. ವಾಟ್ ಇಸ್ ದಿಸ್ ಸೆಂಟೆನ್ಸ್ ಇಸ್ ಅಬೌಟ್? ಲವ್ ಅನ್ನೋದು ಹೆಣ್ಮಕ್ಳನ್ನ ಮಾನ್ಸ್ಟರ್ ಆಗಿ ಟರ್ನ್ ಮಾಡುತ್ತೆ. ಏತಕ್ಕೆ? ಯಾಕಂದ್ರೆ ಅದು ಲೈಕ್ ಒಬ್ಸೆಸಿವ್ನೆಸ್ ಅಂತ ಹೇಳ್ತೀವಿ ನಾವು. ಒಬ್ಸೆಷನ್ ಇಟ್ಕೊಂಡಿರ್ತೀವಿ ಒಳಗಡೆ ಲವ್ಗೆ. ಸೊ ವುಮೆನ್ಸು ಅಷ್ಟೇ ಒಬ್ಸೆಷನ್ ಇಟ್ಕೊಂಡಿರ್ತಾರೆ. ಅವ್ರು ಆ ಕ್ಯಾರೆಕ್ಟರ್ ಅಲ್ಲ. ಆ ಒಬ್ಸೆಸಿವ್ನೆಸ್ ಏನ್ ಮಾಡುತ್ತೆ, ಒಂದು ಹೆಣ್ಮಗುನ ಮಾನ್ಸ್ಟರ್ಸ್ ಆಗಿ ಟರ್ನ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ದ ಮೀನಿಂಗ್ ಇಸ್. ಮಾನ್ಸ್ಟರ್ಸ್ ಅಟ್ ಇಂಟೆನ್ಸ್. ಈಗ ಜೆಲಸಿ ಆಗ್ತಾ ಇರುತ್ತೆ, ಅಟ್ಯಾಚ್ಮೆಂಟ್ ಆಗ್ತಾ ಇರುತ್ತೆ, ತುಂಬಾ ಅಟ್ಯಾಚ್ ಆಗಿರ್ತಾರೆ, ಜೆಲಸಿ ಆಗಿರುತ್ತೆ, ಅಥವಾ ಒಬ್ಸೆಸಿವ್ನೆಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅದು ಮೈಂಡಿಗೆ ಬಂದು ಸೊ ಅವ್ರು ಮಾನ್ಸ್ಟರ್ಸ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಇದು ನಂದು ಅಂದ್ರೆ ಏನಂತಾರೆ ಅದನ್ನ, ಅದು ಸೆಲ್ಫಿಶ್ನೆಸ್ ಜಾಸ್ತಿ ಮಾಡುತ್ತೆ ವುಮೆನ್ಸ್ ಅಲ್ಲಿ. ಸೊ ಮಾನ್ಸ್ಟರ್ ಆಗಿ ಟರ್ನ್ ಮಾಡ್ತಾರೆ ಅದನ್ನ, ಆ ಸ್ಟೇಟ್ಮೆಂಟ್. ಸೊ ಅದನ್ನೇ ಹೇಳಕ್ ಟ್ರೈ ಮಾಡ್ತಾರೆ ಅದು ಆಕ್ಚುಲಿ. ಎರಡನೇ ಸ್ಟೇಟ್ಮೆಂಟ್ ಬಂದು, ಲವ್ ಈಸ್ ಅ ಬ್ಯೂಟಿಫುಲ್ ಇಲ್ಯೂಷನ್ ದಟ್ ಇಫ್ ಒನ್ ಅಂಡರ್ಸ್ಟ್ಯಾಂಡ್ಸ್ ದ ಡೆಪ್ತ್ ಆಫ್ ಇಟ್ಸ್ ಡಿಸೆಪ್ಷನ್. ಅಲ್ವಾ? ದಿಸ್ ಇಸ್ ಸ್ಟ್ರೈಟ್ ಫಾರ್ವರ್ಡ್ ಫಿಲಾಸಫಿಕಲ್ ಲೈನ್ ಅಂತೀನಿ ನಾನು ಆಕ್ಚುಲಿ. ಬ್ಯೂಟಿಫುಲ್ ಫಿಲಾಸಫಿಕಲ್ ಲೈನ್. ಲವ್ ಅನ್ನೋದು ಒಂದು ಇಲ್ಯೂಷನ್ ಅಷ್ಟೇ. ಲವ್ ಅನ್ನೋದು ವಿ ಜಸ್ಟ್ ಕ್ರಿಯೇಟೆಡ್ ದಟ್ ಲವ್. ಅದು ನಿಜವಾದ ಲವ್ ಓನ್ಲಿ ರೇರ್ ಯು ವಿಲ್ ಗೆಟ್ ಆನ್ ದ ವರ್ಲ್ಡ್. ತುಂಬಾ ರೇರ್ ನೋಡೋದು ನೀವು ಆಕ್ಚುಲಿ. ಲವ್ ಇಸ್ ಅ ಬ್ಯೂಟಿಫುಲ್ ಇಲ್ಯೂಷನ್. ಆಫನ್ ಏನ್ ಮಾಡುತ್ತೆ ಹೆಣ್ಮಕ್ಳು ಲವ್ಗೆ ಲೈಕ್ ಏನ್ ಮಾಡ್ತಾರೆ, ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಲವ್ ಅಂದ್ರೆ ಏನು? ಸೊ ನಾವು ಅಟೆನ್ಷನ್ ನ ಲವ್ ಅನ್ಕೋತೀವಿ ಯಾವಾಗ್ಲೂ, ಅಥವಾ ಒಬ್ಸೆಸಿವ್ನೆಸ್ ಇರುತ್ತಲ್ಲ ಅದು ನಮ್ ಕಮಿಟ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ವುಮೆನ್ಸ್ ಹಂಗೆ ಒಬ್ಸೆಸಿವ್ನೆಸ್ ನ ಕಮಿಟ್ಮೆಂಟ್ ಅಂತ ಅನ್ಕೊಂಡಿರ್ತಾರೆ, ಅಟೆನ್ಷನ್ ನ ಲವ್ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ಇಟ್ ಈಸ್ ಲೈಕ್ ಕಾಂಟ್ರಡಿಕ್ಟರಿ ಅಂತ ಅರ್ಥ ಅಷ್ಟೇ. ಆಫನ್ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ಲವ್ ಟ್ರೂ ಆಗಿ ಅಪಿಯರ್ ಆಗುತ್ತೆ ಹೊರಗಡೆಯಿಂದ, ಬಟ್ ಒಳಗಡೆ ಡೀಪರ್ ಮೀನಿಂಗ್ ನೋಡಿದ್ರೆ ಲವ್ದು ಏನಂತ ಹೇಳ್ತಾರೆ, ಅದ್ರಲ್ಲಿ ಪವರ್ ಇರುತ್ತೆ, ಸಿಡಕ್ಷನ್ ಇರುತ್ತೆ, ಈ ತರದ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ ಲವ್ ಒಳಗಡೆ. ಪವರ್, ಸಿಡಕ್ಷನ್ ಅಂಡ್ ಸೆಲ್ಫ್ ಡಿಸೆಪ್ಷನ್ ಡಿಸೀವ್ ಮಾಡುತ್ತೆ. ಲವ್ ಅನ್ನೋದು ನಿಮ್ಮನ್ನ ಹ್ಯೂಮನ್ಸ್ ನ ಡಿಸೀವ್ ಮಾಡುತ್ತೆ. ಹೊರಗಡೆಯಿಂದ ಪ್ಯೂರ್ ಅಂತ ಅನ್ಸುತ್ತೆ, ಬಟ್ ಒಳಗಡೆ ಇಟ್ ಕ್ಯಾನ್ ಡಿಸೀವ್. ನೋಡ್ತಿದ್ದೀರಲ್ಲ ಈಗ ಇಲ್ಲಿ ಅಕ್ಕಪಕ್ಕದಲ್ಲಿ ಏನೇನ್ ನಡೀತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಆಕ್ಚುಲಿ. ಮರ್ಡರ್ ಮಾಡಿರ್ತಾರೆ, ಹೋಗ್ತಾರೆ. ಜುಡಿಷಿಯರಿ ಸಿಸ್ಟಮ್ ಏನ್ ಮಾಡ್ತಿದೆ ಗೊತ್ತಿಲ್ಲ ನನಗೆ. ಸೊ ಸೆಕೆಂಡ್ ಅದು ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು, ವಿ ಆರ್ ಫೈಟಿಂಗ್ ಫಾರ್ ದ ಸ್ಕ್ರಾಪ್ಸ್ ಆಫ್ ಡಿವೋಷನ್. ಏನ್ ವುಮೆನ್ಸ್ ಆರ್ ಫೈಟಿಂಗ್ ಫಾರ್ ದ ಟೈನಿ ಪೀಸಸ್ ಆಫ್ ಅಫೆಕ್ಷನ್. ಸಣ್ಣ ಅಫೆಕ್ಷನ್ಗೂ ಫೈಟ್ ಮಾಡ್ತಾರೆ ವುಮೆನ್ ವಿತೌಟ್ ಥಿಂಕ್ ಮಾಡಲ್ಲ. ಹೆಣ್ಮಕ್ಳು ಥಿಂಕ್ ಮಾಡಲ್ಲ, ಯಾಕಂದ್ರೆ ದೇ ಆರ್ ಫೈಟಿಂಗ್ ಫಾರ್ ದ ಟೈನಿ ಪೀಸಸ್ ಆಫ್ ವೆದರ್ ಇಟ್ಸ್ ವೆರಿ ವರ್ತ್ ಆಫ್ ಫೈಟಿಂಗ್. ಆ ಸೋಷಿಯಲ್ ಡೈನಾಮಿಕ್ಸ್ ಇಂದ ನಾವು ಏನ್ ಮಾಡ್ತೀವಿ, ತುಂಬಾ ಯೋಚನೆ ಮಾಡ್ಬಿಟ್ಟು ನಮ್ಗೆ ಅದ್ ಬೇಕು. ಆ ಸೋಷಿಯಲ್ ಡೈನಾಮಿಕ್ ನಾವ್ ಏನೋ ಲೈಕ್ ತೋರ್ಸ್ಕೊಳಕ್ಕೋಸ್ಕರ ನಾವು ಫೈಟ್ ಮಾಡ್ತೀವಿ, ನಮಗ್ ಬೇಕಾಗಿರುತ್ತಾ ಅಂತ ನಾವ್ ಮನ್ಸಲ್ಲಿ ಅನ್ಕೊಳಲ್ಲ. ಸೊ ಅದೇ ತರ ಫೈಟ್ಸ್. ಸ್ಕ್ರಾಪ್ಸ್ ಅಂದ್ರೆ
ಬೇಡದಿರೋ ಥಿಂಗ್ಸ್ಗೆ ನಾವು ಫೈಟ್ ಮಾಡ್ತೀವಿ, ಬೇಕಾಗಿರೋ ಥಿಂಗ್ಸ್ಗೆ ಫೈಟ್ ಮಾಡಲ್ಲ. ದಟ್ಸ್ ಸೋಷಿಯಲ್ ಡೈನಾಮಿಕ್ಸ್ ಅದು ಮಾಡಿಸುತ್ತೆ. ಸೊ ಅದನ್ನೇ ಹೇಳಕ್ ಹೋಗ್ತಾ ಇರೋದು ಆಕ್ಚುಲಿ ಇನ್ ಥರ್ಡ್ ಸ್ಟೇಟ್ಮೆಂಟ್. ಅಂಡ್ ಹಿಯರ್ ಕಮ್ಸ್ ದ ಪ್ಲಾಟ್ ಟ್ವಿಸ್ಟ್. ಪ್ಲಾಟ್ ಟ್ವಿಸ್ಟ್ ಏನು? ಲಾಸ್ಟ್ ಸ್ಟೇಟ್ಮೆಂಟ್, ಡೋಂಟ್ ಫರ್ಗೆಟ್ ದ ಪ್ರಿಡಿಕ್ಟಬಲ್ ಸ್ಪೆಕ್ಟಿಕಲ್ಸ್ ಆಫ್ ಮೆನ್. ಹಿಯರ್ ದ ಲೈನ್ ಸೀಮ್ಸ್ ಕಾಂಟ್ರವರ್ಷಿಯಲ್, ಬಟ್ ಇನ್ನರ್ ಮೀನಿಂಗ್ ನೋಡ್ತಾ ಹೋದ್ರೆ ಪ್ರಿಡಿಕ್ಟಬಲ್ ಸ್ಪೆಕ್ಟಿಕಲ್ಸ್ ಆಫ್ ಮೆನ್ ಎಲ್ಲಿ, ಈಗ ರೈವಲ್ರಿ ನೋಡ್ತಾ ಇದ್ರಲ್ಲ ವುಮೆನ್ಸ್ದು, ಹೌ ದೇ ಗೋ ಥ್ರೂ ಆಲ್ ದೀಸ್ things, all these problems. Men also go through the same cycle of attention, competition, all these things. Ella mennu, they are also going through the same cycle. But illi specific gender baralla actually. Toxic relationship ಅನ್ನೋದು both gender, irrespective of the gender, ಎಲ್ಲರೂ ಫೇಸ್ ಮಾಡಬೇಕು. ಮೇಲು ಫೇಸ್ ಮಾಡಬೇಕು, ಫಿಮೇಲು ಫೇಸ್ ಮಾಡಬೇಕು. ಬಟ್ ಏನು ಡೀಪರ್ ಸೈಕಾಲಜಿಕಲ್ ಸ್ಟೇಟ್ಮೆಂಟ್, ನಾವು ಡಿಸೈರ್ನ ಇಲ್ಯೂಷನ್ ಅಂತ ಅನ್ಕೋತೀವಿ. Desire creates an illusion. Illusion creates an emotional dependency, right? We are dependent on my self-worth. ಈಗ self-worth of mine is dependent on someone else's validation. ಹಂಗೆ ಆಗೋಗಿದೆ ಈಗ. ಯಾರ್ದೋ ವ್ಯಾಲಿಡೇಷನ್ ಇಂದ ನಮ್ಮ ಸೆಲ್ಫ್ ವರ್ತ್ ಗೊತ್ತಾಗ್ತಿದೆ ಇಲ್ಲಿ. ಅದು ಬೋತ್ ಜೆಂಡರ್ಸ್ ಫೇಸ್ ಮಾಡ್ತಾರೆ. ಡಿಸೈರ್ ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಇಲ್ಯೂಷನ್ ಎಮೋಷನಲ್ ಡಿಪೆಂಡೆನ್ಸ್ ಕ್ರಿಯೇಟ್ ಮಾಡುತ್ತೆ, ಎಮೋಷನಲ್ ಡಿಪೆಂಡೆನ್ಸ್ ಕಾಂಪಿಟೇಷನ್ ಫಾರ್ ಅಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಕಾಂಪಿಟೇಷನ್ ಬೆನಿಫಿಟ್ ಯಾರಿಗಾಗೋದು? ಹೂವರ್ ಹೋಲ್ಡ್ಸ್ ದ ಪವರ್ ಅಷ್ಟೇ. ದಟ್ ಈಸ್ ದ ಡೀಪರ್ ಮೀನಿಂಗ್, ಡೀಪರ್ ಮೆಸೇಜ್ ದಟ್ ಶಿ ಈಸ್ ಗೋಯಿಂಗ್ ಟು ಗಿವ್ ಅಷ್ಟೇ. ಸೊ ಇದಾಗಿತ್ತು ಮಿಕ್ಸ್ಡ್ ಕನ್ನಡ ಇಂಗ್ಲಿಷ್ ಇತ್ತು, ಸಾರಿ ನಂದು ಅನಾಲಿಸಿಸ್ ಹಿಂಗೆ. ಸೊ ಅದನ್ನ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸೈಕಾಲಜಿಕಲ್ ಮೀನಿಂಗ್. ದಿಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಎವ್ರಿ ಒನ್ ಶುಡ್ ನೋ. ದಿಸ್ ಇಸ್ ಅ ವೆರಿ ಗುಡ್ ಸೈಕಾಲಜಿಕಲ್ ಲೈನ್ ಅಬೌಟ್ ಟಾಕ್ಸಿಕ್ ಥಿಂಗ್. ಅಂಡ್ ಮೂವಿ ನೋಡೋಣ ಹೆಂಗಿರುತ್ತೆ, ಹೌ ಕ್ಯಾರೆಕ್ಟರ್ಸ್ ಡ್ರಾಮಾ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಸೊ ಹೋಪ್ ಯು ಲೈಕ್ ಇಟ್. ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.